ಹಾಯ್, ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಾವು ಇವಾಗ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಕ್ಕೆ ಹೇಗೆ ಅರ್ಜಿ ಸಲ್ಲಿಸುವುದಂತ ಹಂತವಾಗಿ ನೋಡ್ತಾ ಹೋಗೋಣ. ನೀವು 5 ನಿಮಿಷದಲ್ಲೇ ಅರ್ಜಿ ಸಲ್ಲಿಸ್ಬೋದು. ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನಾಡ ಕಚೇರಿ ವೆಬ್ಸೈಟ್ನ ಓಪನ್ ಮಾಡಬೇಕು. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಅಪ್ಲೈ ಆನ್ಲೈನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ಥರ ಪೇಜ್ ಒಂದು ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಆಮೇಲೆ ಗೆಟ್ OTP ಅಂತ ಕೆಳಗಡೆ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ಗೆ ಒಂದು OTP ಸೆಂಡ್ ಆಗುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಲಾಗಿನ್ ಕೊಟ್ಬಿಡಿ. ಆಮೇಲೆ ಈ ರೀತಿ ಪೇಜ್ ಒಂದು ಓಪನ್ ಆಗುತ್ತೆ. ಇದು ಆ್ಯಕ್ಚುಲಿ ಓಲ್ಡ್ ಪೇಜು, ನ್ಯೂ ರಿಕ್ವೆಸ್ಟ್ ಅಂತ ಇದೆ ನೋಡಿ. ಅದ್ರ ಕೆಳಗಡೆ ಎಲ್ಲದು ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ. ನಾನಿಲ್ಲಿ ಅಪ್ಲೈ ಮಾಡ್ತಿರೋ ಕಾಸ್ಟ್ ಸರ್ಟಿಫಿಕೇಟು ನೋಡಿ. ಇದು 5.0ಗೆ ರೀಡೈರೆಕ್ಟ್ ಆಗುತ್ತೆ. ಅದು ನ್ಯೂ ವರ್ಷನ್ನು. ನಿಮಗೆ ಇಲ್ಲಿ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡ ಬೇಕಾದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಸೆಲೆಕ್ಟ್ ಮಾಡಿದರೆ ಇಂಗ್ಲೀಷಲ್ಲಿ ಸರ್ಟಿಫಿಕೇಟು ತಗೊಳ್ಬೋದು, ಹಾಗೆ ಕನ್ನಡ ಸೆಲೆಕ್ಟ್ ಮಾಡಿದರೆ ಕನ್ನಡದಲ್ಲಿ ಸರ್ಟಿಫಿಕೇಟ್ ತಗೊಳ್ಬೋದು. ಆಮೇಲೆ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬೇರೆ ಕ್ಯಾಟಗರಿ ಆಗಿದ್ದರೆ ಸಪ್ರೇಟಾಗಿ ಅಪ್ಲೈ ಮಾಡಬೇಕು, ಇನ್ಕಮ್ ಮತ್ತು ಕಾಸ್ಟಿಗೆ. ನಾವಿಲ್ಲಿ OBC ಆಗಿರೋದ್ರಿಂದ ಕಾಸ್ಟ್ ಸರ್ಟಿಫಿಕೇಟು ಅಪ್ಲೈ ಮಾಡ್ತಾಯಿದ್ದೀವಿ. ಇದರಲ್ಲೇ ಇನ್ಕಮ್ಮು ಸಹ ನಮಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ಬೋದು, ನಿಮಗೆಲ್ಲ ನೋಡ್ತಿರ್ಬೋದು. ಇನ್ಫಾರ್ಮೇಷನ್ ಇದೆ. 21 ಡೇಸ್ ಇದೆ ಅಲ್ವಾ, ಅಷ್ಟರೊಳಗಡೆ ಬರುತ್ತೆ. ಮತ್ತು ಸರ್ವಿಸ್ ಫೀ ಇದೆ ಅಲ್ವಾ, ಅದು 40 ರುಪೀಸು. 21 ಡೇಸ್ ಬೇಕಾಗತ್ತೆ. ಆಮೇಲೆ ಡೆಲಿವರಿ ಫೀಸು ನೋಡಿ, ಹಾಗೆ ಸ್ಪೀಡ್ ಪೋಸ್ಟ್ ಆದರೆ 14 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಸಹ ಕೊಟ್ಟಿದ್ದಾರೆ. ID ಪ್ರೂಫು ಮತ್ತು ಅಡ್ರೆಸ್ ಪ್ರೂಫು, ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಬೇರೆ ಡಾಕ್ಯುಮೆಂಟ್ಸು ಇದ್ದರೆ ಅಪ್ಲೈ ಮಾಡ್ಬೋದು. ಆಮೇಲೆ ಫೋಟೋ ಸೈಜು ಎಷ್ಟು KB ಬೇಕಂತ ಕೊಟ್ಟಿದ್ದಾರೆ, 50 KB ಒಳಗಡೆ ಇರಬೇಕು ಅಂತ. ಆಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ರೇಷನ್ ಕಾರ್ಡ್ ಥ್ರೂ ಸಹ ಇದು ಮಾಡ್ಬೋದು, ಇಲ್ಲಾಂದರೆ ಆಧಾರ್ ಕಾರ್ಡ್ ಥ್ರೂ ಅಪ್ಲೈ ಮಾಡಬೇಕಾಗತ್ತೆ. ನಾವಿಲ್ಲಿ ಅಪ್ಲೈ ಮಾಡ್ತಿರೋದು ರೇಷನ್ ಕಾರ್ಡ್ ಥ್ರೂ. ಆಧಾರ್ ಕಾರ್ಡ್ ಥ್ರೂ ಅಪ್ಲೈ ಮಾಡಬೇಕಾದ್ರೆ ಸೇಮು ಆಧಾರ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ನಿಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಇಲ್ಲಿ ನಾವು ಎಂಟರ್ ಮಾಡ್ತಿರೋದು ರೇಷನ್ ಕಾರ್ಡ್ ನಂಬರು. ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡೋಣ ಇವಾಗ. ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಆದ ತಕ್ಷಣ ಆಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ರೈಟ್ ಸೈಡಲ್ಲಿ ಅಪ್ಲಿಕೆಂಟು ಡೀಟೇಲ್ಸು, ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಇದ್ದೀರಾ ಅವ್ರದ್ದು ನೇಮ್ಸ್ ಡಿಸ್ಪ್ಲೇ ಆಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಪ್ರೊಸೀಡ್ ಕೊಟ್ಬಿಡಿ. ಇಲ್ಲಿ ನಿಮಗೆ ಏನಂದರೆ ಎಲ್ಲ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ, ಡಿಸ್ಟಿಕ್ಕು, ತಾಲೂಕು, ಕೆಲವೊಂದು ಆಟೋಮೆಟಿಕ್ಕಾಗಿ ಬಂದುಬಿಡತ್ತೆ. ಮತ್ತು ಅಡ್ರೆಸ್ ಏನಂದರೆ 30 ಕ್ಯಾರೆಕ್ಟರ್ಸ್ಗಿಂತ ಮೇಲ್ಗಡೆ ಇರಬಾರ್ದು, ಅದನ್ನೊಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಎಂಟರ್ ಮಾಡಿಬಿಟ್ಟು ಅದನ್ನು ವೆರಿಫೈ ಮಾಡಬೇಕಾಗತ್ತೆ. ಇಲ್ಲಿ ಮದರ್ ನೇಮು ಎಲ್ಲ ಎಂಟರ್ ಮಾಡ್ತಾಯಿದ್ದೀನಿ. ಯಾವುದೆಲ್ಲ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಅದನ್ನೆಲ್ಲ ಎಂಟರ್ ಮಾಡ್ಕೊಳ್ಳಿ. ಕೆಲವೊಂದು ಪ್ರೀಫಿಲ್ ಆಗಿರುತ್ತೆ ಇನ್ಫಾರ್ಮೇಷನ್ನು, ಅದನ್ನೇನು ಎಂಟರ್ ಮಾಡೋದು ಬೇಡ. ಮೊಬೈಲ್ ನಂಬರು ಎಂಟರ್ ಮಾಡಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು, ಹಾಗೆ ಇಮೇಲ್ಗೂ ಸಹ. ನೋಡಿ, ಆ ಥರ ಒಂದು ಟೆಕ್ಸ್ಟ್ ಬಾಕ್ಸ್ ಓಪನ್ ಆಗುತ್ತೆ. ಆಮೇಲೆ ಆ ಟೆಕ್ಸ್ಟ್ ಬಾಕ್ಸಲ್ಲಿ ನೀವು OTP ಎಂಟರ್ ಮಾಡಿಬಿಟ್ಟು ವೆರಿಫೈ ಮಾಡಬೇಕು. ವೆರಿಫೈ ಆದ ತಕ್ಷಣ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಹಾಗೆ ಸೇಮ್
ಇಮೇಲಿಗೂ ಕೂಡ ಅಪ್ಲೈ ಆಗುತ್ತೆ. ಇಮೇಲ್ಗೆ ಒಂದು OTP ಬರುತ್ತೆ, ಅದನ್ನು ವೆರಿಫೈ ಮಾಡಿಬಿಡಿ. ನಾವಿಲ್ಲಿ ಇಮೇಲ್ OTP ವೆರಿಫೈ ಮಾಡೋಣ. ಆಮೇಲೆ ವೆರಿಫೈ ಆದ ತಕ್ಷಣ ನೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಇನ್ಫಾರ್ಮೇಷನ್ ಎಲ್ಲದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ ಅಲ್ಲಿ ನಾನು ಕ್ಲಿಕ್ ಮಾಡಿದಾಗ ಅಡ್ರೆಸ್ದು ಎರರ್ ಕೊಡ್ತಾ ಇದೆ, 30 ಕ್ಯಾರೆಕ್ಟರ್ಸ್ ಮೇಲ್ಗಡೆ ಇರಬಾರ್ದು ಅಂತ. ಅದಕ್ಕೆ ಪ್ರಾಪರಾಗಿ ಯಾವುದಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಕೊಟ್ಬಿಟ್ಟು ಅಡ್ರೆಸ್ನ ಕರೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಡ್ರೆಸ್ ಕರೆಕ್ಟ್ ಆದ ನಂತರ ಆಮೇಲೆ ಈ ಪೇಜ್ ಓಪನ್ ಆಗುತ್ತೆ. ರಿಸರ್ವೇಷನ್ ಕ್ಯಾಟಗರಿ, ನಿಮ್ಮದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕ್ಯಾಶ್ ಸಹ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಟೋಟಲ್ ಆ್ಯನ್ಯುವಲ್ ಇನ್ಕಮ್ ಇದೆ ನೋಡಿ, ಅದನ್ನು ಎಂಟರ್ ಮಾಡಿ. ನಾವಿಲ್ಲಿ 1,20,000 ಹಾಕ್ತಾಯಿದ್ವಿ. ಆಮೇಲೆ ಪರ್ಪಸ್ಸು ಎಜುಕೇಷನ್ ಬೇಕಾದರೆ ಎಜುಕೇಷನು, ಎಂಪ್ಲಾಯ್ಮೆಂಟ್ ಬೇಕಾದರೆ ಎಂಪ್ಲಾಯ್ಮೆಂಟು, ಇಲ್ಲಾಂದರೆ ಅದು ಯಾವುದು ಆಪ್ಷನ್ ಇಲ್ಲ ಅಂದರೆ ಅದರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಡಾಕ್ಯುಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇನಾಗಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆ ಅಲ್ವಾ, ಸ್ಟಾರ್ ಕೊಟ್ಟಿರ್ತದೆ ನೋಡಿ, ಅದಂತೂ ಮ್ಯಾಂಡೇಟರಿ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡಲೇಬೇಕು ನಾವು. ಬೇರೆ ಡಾಕ್ಯುಮೆಂಟ್ಸ್ ಎಲ್ಲದು ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಅದು ಮ್ಯಾಂಡೇಟರಿ ಇರಲ್ಲ. ನಾವಿಲ್ಲಿ ಫೋಟೋ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಹಾಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದ್ಸರಿ ಅಪ್ಲೋಡ್ ಆಗಿದ ತಕ್ಷಣ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸಕ್ಸಸ್ಫುಲಿ ಆಗಿ ಅಪ್ಲೋಡ್ ಆಗುತ್ತೆ. ಆಮೇಲೆ ಕೆಳಗಡೆ ಬಂದರೆ ಯಾವುದೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆ, ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಇದೆ, ID ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫು ಇದೆ ನೋಡಿ. ID ಪ್ರೂಫಿಗೆ ನೀವು ಆಧಾರ್ ಕಾರ್ಡ್ ಹಾಕ್ಬೋದು ಅಥವಾ ವೋಟರ್ ID ಸಹ ಹಾಕ್ಬೋದು, DL ಸಹ ಹಾಕ್ಬೋದು. ಹಾಗೆ ಅಡ್ರೆಸ್ ಪ್ರೂಫಿಗೆ ಸಹ ನೀವು ಆಧಾರ್ ಕಾರ್ಡ್ ಹಾಕ್ಬೋದು, ಇಲ್ಲಾಂದರೆ ರೇಷನ್ ಕಾರ್ಡ್ ಸಹ ಹಾಕ್ಬೋದು. ಆಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋ ಮಾತ್ರ 50 KB ಒಳಗಡೆ ಇರಬೇಕು, ಅದನ್ನೊಂದು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲದು ಡಾಕ್ಯುಮೆಂಟ್ಸು ಸಬ್ಮಿಟ್ ಆದ ತಕ್ಷಣ ಇಲ್ಲಿ ಒಂದು RD ನಂಬರ್ ಜನ್ರೇಟ್ ಆಗುತ್ತೆ, ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅಕ್ನಾಲಜ್ಮೆಂಟು ರಿಸಿಪ್ಟ್ ಒಂದು ಓಪನ್ ಆಗುತ್ತೆ. ಆಮೇಲೆ ಪ್ರೊಸೀಡ್ ಟು ಇ-ಸೈನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ನೀವು ಆಧಾರ್ ಬೇಸ್ಡ್ ಅಥೆಂಟಿಕೇಷನ್ ಮಾಡ್ಬೋದು. ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಆಮೇಲೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTP ಥ್ರೂ ನಾವು ಇ-ಸೈನ್ನ ಮಾಡ್ಬೋದು ನೋಡಿ. ಸೆಂಡ್ OTP ಕೊಟ್ಟಿದ್ದೀನಿ. ಆಮೇಲೆ ಆ OTPನ ಕೆಳಗಡೆ ಎಂಟರ್ ಮಾಡಿ. ನಾವಿಲ್ಲಿ ಆಧಾರ್ ನಂಬರ್ ಸಹ ಎಂಟರ್ ಮಾಡ್ಬೋದು, ಇಲ್ಲ ವರ್ಚುವಲ್ ID ಅಂತ ಇದೆ, ಅದನ್ನು ಸಹ ಎಂಟರ್ ಮಾಡ್ಬೋದು. ಆಮೇಲೆ ಕೆಳಗಡೆ ಕೊಟ್ಟಿರ್ತಾರೆ ನೋಡಿ ಯಾವ ನಂಬರಿಗೆ ಹೋಗಿದೆ ಅಂತ. ಆಮೇಲೆ ಸಬ್ಮಿಟ್ ಕೊಟ್ಬಿಡಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪ್ರೊಸೀಡ್ ಟು ಪೇ ಅಂತ ಪೇ ಮಾಡಬೇಕು. ಸರ್ವಿಸ್ ಫೀಸ್ ಕೊಟ್ಟಿರ್ತಾರಲ್ಲ ಅದನ್ನು ಪೇ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲೂ ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದರೆ ಅಕ್ನಾಲಜ್ಮೆಂಟ್ ನಂಬರ್ ಬಂದುಬಿಟ್ಟು ನಿಮ್ಮದು RD ನಂಬರು. ಇಲ್ಲಿ ಅಕ್ಸೆಪ್ಟ್ ಕೊಟ್ಬಿಟ್ಟು ಆಮೇಲೆ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ QR ಕೋಡ್ ಓಪನ್ ಆಗುತ್ತೆ ನೋಡಿ, ಇದನ್ನು ನೀವು ಸ್ಕ್ಯಾನ್ ಮಾಡಬೇಕು. ಅಲ್ಲಿ ಅಮೌಂಟ್ ಪೇಯಬಲ್ ತೋರಿಸಿದ್ದಾರೆ ನೋಡಿ, 40 ರೂಪೀಸ್ ಚಾರ್ಜ್ ಮಾಡಿರ್ತಾರೆ, ಅದು ಸರ್ವಿಸ್ ಫೀ ಆ್ಯಕ್ಚುಲಿ. ಇದು ಸ್ಕ್ಯಾನ್ ಮಾಡಿ ಆದ ತಕ್ಷಣ ನಮಗೆ
ಪೇಮೆಂಟ್ ಸಕ್ಸಸ್ ಆಗುತ್ತೆ. ಪೇಮೆಂಟ್ ಆದ ತಕ್ಷಣ ಇಲ್ಲಿ ಟ್ರಾನ್ಸಾಕ್ಷನ್ ಐ ಡಿ ಎಲ್ಲದು ಜನ್ರೇಟ್ ಆಗುತ್ತೆ. ಆಮೇಲೆ ಅಮೌಂಟ್ ಎಷ್ಟು ಅಂತಲೂ ಇರುತ್ತೆ. ಆಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಈ ಸೆಂಡ್ ಸಕ್ಸಸ್ಫುಲಿ ಅಂತ ಇದೆ. ಆಮೇಲೆ ಇಲ್ಲಿ ನೋಡಿ ಪ್ರಿಂಟ್ ರಿಸಿಪ್ಟ್ ಅಂತ ಸಹ ಇದೆ, ಅದನ್ನು ಸಹ ಪ್ರಿಂಟ್ ತಗೊಳ್ಬೋದು. ಹಾಗೆ ಡೌನ್ಲೋಡ್ ಅಪ್ಲಿಕೇಶನ್ ಸಹ ಅಂತ ಇದೆ, ಅದನ್ನು ಸಹ ನೋಡ್ಕೊಳ್ಬೋದು. ಅಪ್ಲಿಕೇಶನ್ ಏನಾದರೂ ಬೇಕಾದರೆ ಅದನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮೇಲ್ಗಡೆ ಎಲ್ಲ ಇದೆ ನೋಡಿ ಪ್ರಿಂಟು ಸರ್ಟಿಫಿಕೇಟು, ಅದನ್ನು ಪ್ರಿಂಟ್ ಸರ್ಟಿಫಿಕೇಟ್ ಸಹ ತಗೊಳ್ಬೋದು. ಹಾಗೆ ಪೆಂಡಿಂಗ್ ಇದ್ದರೆ ಇದರಲ್ಲಿ ಸಹ ಚೆಕ್ ಮಾಡ್ಬೋದು ಏನು ಸ್ಟೇಟಸ್ ಇದೆ ಅಂತ, ಪೆಂಡಿಂಗ್ ಪೇಮೆಂಟಲ್ಲೂ ಸಹ. ಆಮೇಲೆ ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ ಎಲ್ಲಾದರೂ ಬೇಕಾದರೆ ಗೆಟ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ನೋಡಿ, ಇಲ್ಲಿ ಆರ್ ಡಿ ನಂಬರ್ ಸಹ ಹಾಕ್ಬಿಟ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಹಾಗೆ ಮೇನ್ ಪೇಜಲ್ಲಿ ಬಂದರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಆನ್ಲೈನ್ ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ಆರ್ ಡಿ ನಂಬರು ಮತ್ತು ಕ್ಯಾಪ್ಚಾ ಹಾಕಿಬಿಟ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಹಾಗೆ ಮೊಬೈಲ್ ನಂಬರ್ ಥ್ರೂ ಸಹ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಮೊಬೈಲ್ ನಂಬರ್ ಥ್ರೂ ಆದರೆ ನಿಮಗೆ ಒ ಟಿ ಪಿ ಸೆಂಡ್ ಮಾಡಬೇಕಾಗತ್ತೆ. ಇದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ. ಇದರಲ್ಲಿ ಏನೇ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಧನ್ಯವಾದಗಳು.